ಎಲ್ಲೋ ಆಯಿಲ್ ಬೇಕಂದ್ರೆ 30 ರೂಪಾಯಿ ಕೊಡ್ತೀವಿ. ಒಣ ಹಾಕ್ಬೇಕ್ರ ಏನು ಬೇಡ ಒಣ ಹಾಕ್ಬೇಕ್ರ ಹೊಡೆದಾದ್ಮೇಲೆ ಹೊಡೆದಪ್ಪ ಅಲ್ಲಿ ಹಸಿ ಹೊಡೆದಿಲ್ಲ ಆ ಟೈಪ್ ಹಾಕೋದು. ಎಷ್ಟು ಹೊತ್ತು ಹಾಕ್ಬೇಕು ಮಿನಿಮಮ್ ಅಂದ್ರೆ ಕಟ್ಟಿ ಈಗ 20 ಅಲ್ಲಿ ಒಳಗಿರ್ತಮ್ಮ ಈಗ ಉಗುರು ಹಚ್ಚಿದ್ರೆ ಹಿಟ್ಟಿಗೆ ಹೆಚ್ಚಾಗ್ಬಾರ್ದು ಅದು ಹಚ್ಕೋಬಾರ್ದು ಡ್ರೈ ಆಗ್ಬೇಕು. ಇದು ಹೋಗ್ತಾ ಹೋಗ್ತಾ ಕಡ್ಡಿ ಸಂಕಳಿ ಹೆಂಗೆ ಬರ್ತೈತೆ ಹಂಗೆ ಡೈ ಸ್ವಲ್ಪ ಜಾಸ್ತಿ ಕಡ್ಡಿ ದಪ್ಪ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಅವ್ರು ದಪ್ಪ ಬರೋಕ್ಕೆ ನಾವು ಡೈ ಚೇಂಜ್ ಮಾಡ್ಕೋಬೇಕು. ಅದು ಡೈ ಸಿಗ್ತಾವ್ರೆ? ಡೈ ಅಲ್ಲಲ್ಲ ಸಿಗ್ತಾವ್ರೆ, ಅವು ಸಿಗ್ತಾವ ಸರ್, ಅವ್ರ ಹತ್ರನೇ ಸಿಗ್ತದೆ. ಅವ್ರ ಹತ್ರ ಸಿಗ್ತಾವ. ಹೆಂಗೆ ಸಿಗ್ತಾವ್ರಿ ಡೈ ಇದು 330 ರೂಪಾಯಿ ಬರ್ತದೆ. ಹಾಂ, ಇದ್ರೊಳಗೆ ರಾಕೆಟ್ ಅಂತ ಇರ್ತೈತೆ ರೀ, ಇದ್ರ ಹಿಂದೆ ಒಂದು ಆ ರಾಕೆಟ್ ನಿಮ್ಗೆ 380 ಬರ್ತೈತೆ ರೀ. 380. ಹಾಂ, ಜಾಸ್ತಿ ಸರ್ವಿಸ್ ಅಂತ ಹೇಳಿ ಬರೋದು ಇವೆ. ಇವರಿ ಸ್ವಲ್ಪ ಕಡ್ಡಿದ ಏನಾರ ಪ್ರಾಬ್ಲಮ್ ಬಂದ್ರಿ ಈಗ ಆಟೋ ಫಿಲ್ಟರ್ ಸ್ವಲ್ಪ ಏನಾರ ತೊಂದರೆ ಕೊಟ್ಟರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇದಾಗ್ತೈತೆ ರೀ. ಅಂದ್ರೆ ಮೈನರ್ ಈಗ ಏನಪ್ಪ ಅಂದ್ರೆ ಇವರು ಅವ್ರ ಕಂಪ್ನಿಯವ್ರು ಬಂದು ಒಂದ್ಸಲ ಫಿಟ್ ಮಾಡಿಕೊಟ್ಟು ಹೋಗ್ತಾರಲ್ರಿ, ಇವ್ರು ಮೆಸಿಲ್ ಕಳಿಸ್ಕೊಡ್ತಾರಲ್ಲ, ಅವ್ರು ಫಿಟ್ ಮಾಡಿಕೊಟ್ಟು ಹೋಗಿಂದ ನಾವು ಈ ಕಡ್ಡಿದು ಏನು ಅಡ್ಜಸ್ಟ್ಮೆಂಟಿಗೆ ತಪ್ಪಿಸ್ಬಾರ್ದ್ರಿ. ತಪ್ಪಿಸ್ಲಿಲ್ಲ ಅಂದ್ರೆ ಕರೆಕ್ಟ್ ಆಗ್ತೈತೆ ರೀ ಅದು. ಒಂದು ದಿವ್ಸಕ್ಕೆ ಒಂದು 50,000 ಹೊಡಿಬೋದ್ರ ಕಡ್ಡಿ ಅಂದ್ರೆ ನಾವು ಹಂಗೆ ಕೆಜಿ ಲೆಕ್ಕ ಹೇಳ್ತೇವೆ ಸರ್. ಕಡ್ಡಿ ಎಷ್ಟು ಕೆಜಿ ಬರ್ತೈತೆ ರೀ? ಮಿನಿಮಮ್ ಅಂದ್ರೆ ನಾವು 50 kg ಮಟ್ಟ ಹೊಡಿತೀವಿ ರೀ ಒಂದು ದಿವ್ಸಕ್ಕೆ. ಒಂದು ದಿವಸ ಅಂದ್ರೆ ಒಂದು 8 ತಾಸಿನ ಲೆಕ್ಕ. ಹಾಂ, ಈಗ ಒಂದು ಪ್ಯಾಕೆಟ್ ಐತಲ್ರಿ 50 kg ರೀ ಅಲ್ರಿ. ಈ ಪ್ಯಾಕೆಟ್ ಪೂರ್ತಿ ಖಾಲಿ ಆಗೋದಂಗೆ ಆಗುತ್ತೆ ರೀ. ಇದನ್ನು ಅವ್ರ ಹತ್ರನೇ ತಗೊಂತೀರಿ ನೀವು? ಎಲ್ಲ ಅಲ್ಲೇ ತಗೋಬೇಕು. ಈ 1 kg ಗಮ್ ಎಷ್ಟು ಹಾಕ್ತೀರಿ ನೀವು? 1 kg ಅಂದ್ರೆ 100 ಗ್ರಾಮ್ ಹಾಕ್ತೀವಿ ಸರ್. 1 kg 100 ಗ್ರಾಮ್ ಗಮ್. 110 ಗ್ರಾಮ್ ಹಾಕ್ತೀವಿ ಅಂಟು. ನೀವು ಅವರಿಗೆ ಹೆಚ್ಚಿಗೆ ರಾ ಕಡ್ಡಿನೇ ಕೊಡೋದು? ರಾಕೆಟಿ ಕೊಡ್ತೀವಿ ಅಂಗಡಿಗಳಿಗೆ. ಇಲ್ಲೇ ನಾವು ಅಂಗಡಿಗೆಲ್ಲಿ ಸೇಲ್ ಮಾಡಲ್ರಿ, ಇದೊಂದು ಇಲ್ಲೇ ನಮ್ಮ ಊರಾಗ ಇಲ್ಲೇ ಬೇಕಾದ್ರೆ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಡಿಪ್ ಮಾಡಿ ಕೊಡ್ತೀರಿ ನೀವು? ನಾವು ಕೊಡೋದಿಲ್ಲ, ಹಿಂಗೆ ರಾಬತ್ತಿನೇ ಕೊಡೋದು. ನಾವು ಇಲ್ಲಿ ಬೇಕಾದ್ರೆ ಎಷ್ಟು ನಾವು ಸೇಲ್ ತೊಗೊಂಬಂದು ಇಲ್ಲಿ ನಾವು ಮಿಕ್ಸ್ ಮಾಡಿ ಕೊಡ್ತೇವೆ. ಈಗ 1 kg 2 kg ಬೇಕಂದ್ರೆ ನಾವು ಇಲ್ಲೇ ಕೊಡ್ತೇವೆ.